ಇವತ್ತಿನ ತರಗತಿಯಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕಗಳಿಗೆ ಕೇಳುವಂತಹ ಒಂದು ಪ್ರಶ್ನೆ, ಅದು ಹೊಂದಿಸಿ ಬರೆಯಿರಿ ವಿಭಾಗ. ಆ ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿಯಲ್ಲಿ ಕೇಳಲಾಗುತ್ತೆ ಅನ್ನೋದನ್ನ ಈ ತರಗತಿಯಲ್ಲಿ ನಾವು ನೋಡೋಣ. ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಬರೀಬೇಕು ಅಂದ್ರೆ ಕೆಲವು ಅಂಶಗಳ ಬಗ್ಗೆ ಕಡ್ಡಾಯವಾಗಿ ನಾವು ತಿಳ್ಕೊಂಡಿದ್ದೇವೆ. ಒಂದು, ಪದ್ಯದ ಹೆಸರು, ಕವಿಯ ಹೆಸರು, ಕೃತಿಯ ಹೆಸರು, ಜೊತೆಗೆ ಅಂಕಿತ ನಾಮಗಳು, ಜೊತೆಗೆ ಆ ಪದ್ಯ ಭಾಗ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದ್ದು ಅನ್ನುವುದನ್ನ ನಾವಿಲ್ಲಿ ತಿಳಿದುಕೊಂಡ್ರೆ ಈ 5 ಅಂಕಗಳಿಗೆ ಕೇಳುವಂತಹ ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ಉತ್ತರಗಳನ್ನು ಸರಿಯಾಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಅದನ್ನ ಒಂದೊಂದಾಗಿ ಬೋರ್ಡ್ ಮೇಲೆ ಬರೆದು ನೋಡ್ತಾ ಹೋಗೋಣ. ಮೊದಲು ಪದ್ಯದ ಹೆಸರು. ಪದ್ಯದ ಹೆಸರು ಕವಿಯ ಹೆಸರು, ಮೂರನೆಯದು ಕೃತಿಯ ಹೆಸರು. ಕೃತಿಯ ಹೆಸರು. 4 ಅಂಕಿತ ನಾಮಗಳು. ಅಂಕಿತ ನಾಮ. ಮತ್ತೊಂದು ಬಿರುದು ಅಂತಲೂ ತಗೋಬಹುದು. ಬಿರುದುಗಳು. ಮತ್ತೊಂದು ಪ್ರಕಾರ, ಸಾಹಿತ್ಯದ ಪ್ರಕಾರ. ಇಷ್ಟು ಅಂಶಗಳನ್ನ ನೀವು ಸರಿಯಾಗಿ ತಿಳಿದುಕೊಂಡ್ರೆ ಹೊಂದಿಸಿ ಬರೆಯಿರಿ ವಿಭಾಗದಲ್ಲಿ ಉತ್ತರವನ್ನ ಚೆನ್ನಾಗಿ ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದೊಂದೇ ಪದ್ಯಗಳನ್ನು ನೋಡ್ತಾ ಹೋಗೋಣ. ಯಾವ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈಗ 1, ದುರ್ಯೋಧನ ವಿಲಾಪ. ದುರ್ಯೋಧನ ವಿಲಾಪ. ಈ ಪದ್ಯ ಭಾಗವನ್ನ ಬರೆದಂತಹ ಕವಿ ರನ್ನ. ದುರ್ಯೋಧನ ವಿಲಾಪ ಪದ್ಯ ಭಾಗವನ್ನ ಆಯ್ದುಕೊಂಡಿರುವಂತಹ ಕೃತಿ ಸಾಹಸ ಭೀಮ ವಿಜಯ. ಸಾಹಸ ಭೀಮ ವಿಜಯ. ಇವರಿಗೆ ಅಂಕಿತ ನಾಮ ಏನು ಇಲ್ಲ, ಬಿರುದೇನಿಲ್ಲ. ಈ ಒಂದು ಪದ್ಯ ಭಾಗ ಚಂಪು ಸಾಹಿತ್ಯ ಪ್ರಕಾರಕ್ಕೆ ಸೇರಿತು. ಚಂಪು ಸಾಹಿತ್ಯ ಅಂತ ಕರೀತಾರೆ. ಚಂಪು ಸಾಹಿತ್ಯ. ಚಂಪು ಸಾಹಿತ್ಯ ಅಂದ್ರೆ ಗದ್ಯ ಪದ್ಯಗಳ ಮಿಶ್ರಿತವಾದ ಕಾವ್ಯ. ಪದ್ಯ ಗದ್ಯಗಳ ಮಿಶ್ರಿತವಾದಂತಹ ಕಾವ್ಯವನ್ನ ಚಂಪು ಸಾಹಿತ್ಯ ಅಂತ ಕರೀತಾರೆ. ಇಲ್ಲಿ ನೀವು ಈ 4 ಅಂಶಗಳನ್ನು ನೆನಪಿಟ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ಮೊದಲ 3 ಅಂಶಗಳಂತೂ ಕಡ್ಡಾಯವಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು 2ನೇದು ವಚನಗಳು. ವಚನಗಳು. ಅದರಲ್ಲಿ ಮೊದಲನೆಯ ವಚನ ಅಲ್ಲಮ ಪ್ರಭು. ಅಲ್ಲಮ ಪ್ರಭು. ಅಲ್ಲಮ ಪ್ರಭುವಿನ ಈ ವಚನಗಳನ್ನ ಸಂಕೀರ್ಣ ವಚನಗಳು ಎಂಬ ಕೃತಿಯಿಂದ ಸಂಕೀರ್ಣ ವಚನಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಗುಹೇಶ್ವರ. ಬಿರುದು ಇಲ್ಲ.
ಇದು ವಚನ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ವಚನ ಸಾಹಿತ್ಯ. ಇನ್ನು ಗಟ್ಟಿವಾಳೆಯನ ವಚನಗಳು. ಗಟ್ಟಿವಾಳೆಯ ಇವನ ವಚನಗಳನ್ನು ಕೂಡ ಸಂಕೀರ್ಣ ವಚನಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಸಂಕೀರ್ಣ ವಚನಗಳು. ಈ ಗಟ್ಟಿವಾಳೆಯನ ಅಂಕಿತ ನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಬಿರುದು ಇಲ್ಲ. ಇದು ಕೂಡ ವಚನ ಸಾಹಿತ್ಯ. ಇಲ್ಲಿ ನೀವು ವಚನಕಾರನ ಹೆಸರು, ಅವನ ಅಂಕಿತ ನಾಮ, ಈ ಎರಡು ಅಂಶಗಳನ್ನ ಕಡ್ಡಾಯವಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಮೂರನೇ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಈ ವಚನಗಳನ್ನ ಶಿವಶರಣೆಯರ ವಚನಗಳು. ಶಿವಶರಣೆಯರ ವಚನಗಳು ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಕ್ಕ ಮಹಾದೇವಿಯ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನ. ಚೆನ್ನಮಲ್ಲಿಕಾರ್ಜುನ. ಬಿರುದಿಲ್ಲ. ಇದು ಕೂಡ ವಚನ ಸಾಹಿತ್ಯ. ಇನ್ನು ಮೂರನೇ ಪದ್ಯ ಭಾಗ ದೇವನೊಲಿದನ ಕುಲವೇ ಸತ್ಕುಲಂ. ದೇವನೊಲಿದನ ಕುಲವೇ ಸತ್ಕುಲಂ. ಈ ಒಂದು ಪದ್ಯ ಭಾಗವನ್ನ ಬರೆದಿರುವಂತಹ ಕವಿ ಹರಿಹರ. ಹರಿಹರ ಈ ಒಂದು ಕೃತಿಯನ್ನ ಮಾದಾರ ಚೆನ್ನಯ್ಯನ ರಗಳೆಗಳು, ಈ ಒಂದು ಪದ್ಯ ಭಾಗವನ್ನ ಮಾದಾರ ಚೆನ್ನಯ್ಯನ ರಗಳೆಗಳು ಎಂಬ ಕೃತಿಯಿಂದ ಮಾದಾರ ಚೆನ್ನಯ್ಯನ ರಗಳೆ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವರಿಗೇನು ಅಂಕಿತ ನಾಮ ಇಲ್ಲ. ಇವರಿಗೊಂದು ಬಿರುದಿತ್ತು, ರಗಳೆಯ ಕವಿ ಅಂತ. ರಗಳೆಯ ಕವಿ ಅನ್ನುವ ಬಿರುದಿತ್ತು. ಈ ಪದ್ಯ ಯಾವ ಪ್ರಕಾರಕ್ಕೆ ಸೇರಿದ್ದು ಅಂದ್ರೆ ರಗಳೆ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು. ರಗಳೆ ಅನ್ನುವುದು ಕನ್ನಡ ಸಾಹಿತ್ಯದ ಒಂದು ಪ್ರಕಾರ. ಹಾಗಾಗಿ ರಗಳೆ ಸಾಹಿತ್ಯ ಪ್ರಕಾರಕ್ಕೆ ಈ ಪದ್ಯ ಭಾಗ ಸೇರಿದೆ. ಇನ್ನು ನಾಲ್ಕನೇ ಪದ್ಯ ಭಾಗ ಹಲುಬಿದಳ್ ಕಲ್ಮರಂ ಕರಗುವಂತೆ. ಹಲುಬಿದಳ್ ಕಲ್ಮರಂ ಕರಗುವಂತೆ. ಈ ಪದ್ಯ ಭಾಗವನ್ನ ಬರೆದಂತಹ ಕವಿ ಲಕ್ಷ್ಮೀಶ. ಈ ಒಂದು ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಕೃತಿ ಅಂದ್ರೆ ಜೈಮಿನಿ ಭಾರತ. ಜೈಮಿನಿ ಭಾರತ. ಇವನಿಗೇನು ಅಂಕಿತ ನಾಮ ಇಲ್ಲ, ಆದ್ರೆ ಬಿರುದುಗಳಿದ್ವು. ಉಪಮಾಲೋಲ ಲಕ್ಷ್ಮೀಶ. ಉಪಮಾಲೋಲ ಅಂತ ಕರೀತಾ ಇದ್ರು. ಹಾಗೆ ಇನ್ನೊಂದು ಬಿರುದಿತ್ತು,
ಚೂತವನ ಚೈತ್ರ ಅಂತ ಒಂದು ಬರೀತೀವಿ. ಈ ಪದ್ಯ ಭಾಗ ಯಾವ ಪ್ರಕಾರಕ್ಕೆ ಸೇರಿದ್ದು ಅಂದ್ರೆ ಷಟ್ಪದಿ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು. ಷಟ್ಪದಿ ಸಾಹಿತ್ಯ ಪ್ರಕಾರಕ್ಕೆ ಈ ಪದ್ಯ ಸೇರಿದೆ. ಇನ್ನು 5ನೇ ಪದ್ಯ ತಲ್ಲಣಿಸದಿರು ಖಂಡ್ಯ ತಾಳು ಮನವೇ. ತಲ್ಲಣಿಸದಿರು ಖಂಡ್ಯ ತಾಳು ಮನವೇ. ಈ ಒಂದು ಪದ್ಯವನ್ನು ಬರೆದಂತಹ ಕವಿ ಕನಕದಾಸರು. ಕನಕದಾಸರು ಈ ಪದ್ಯವನ್ನ ಆರಿಸಿಕೊಂಡಿರುವಂತಹ ಕೃತಿ, ಈ ಪದ್ಯ ಭಾಗವನ್ನ ಆರಿಸಿಕೊಂಡಿರುವಂತಹ ಕೃತಿ ದಾಸ ಸಾಹಿತ್ಯ ಸಂಪುಟ. ದಾಸ ಸಾಹಿತ್ಯ ಸಂಪುಟ. ಈ ಕನಕದಾಸನ ಅಂಕಿತ ನಾಮ ಕಾಗಿನೆಲೆಯಾದಿ ಕೇಶವರಾಯ. ಕಾಗಿನೆಲೆಯಾದಿ ಕೇಶವರಾಯ. ಕಾಗಿನೆಲೆಯಾದಿ ಕೇಶವರಾಯ. ಇವರಿಗೆ ಬಿರುದ ಏನು ಇಲ್ಲ. ಈ ಪದ್ಯ ಭಾಗ ಕೀರ್ತನ ಸಾಹಿತ್ಯ ಪ್ರಕಾರ. ಕೀರ್ತನೆ ಅಥವಾ ದಾಸ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ. ಕೀರ್ತನ ಸಾಹಿತ್ಯ ಅಥವಾ ದಾಸ ಸಾಹಿತ್ಯ. ಐದು ಪದ್ಯಗಳ ಇಷ್ಟು ವಿಷಯಗಳು ಒಂದೊಂದಾಗಿ ನೋಡ್ಕೊಳ್ಳಿ. ಪದ್ಯ 1 ದುರ್ಯೋಧನ ವಿಲಾಪ. ಕವಿಯ ಹೆಸರು ರಂಗ. ಕೃತಿಯ ಹೆಸರು ಸಾಹಸ ಭೀಮ ವಿಜಯ. ಸಾಹಿತ್ಯ ಪ್ರಕಾರ ಚಂಪು ಸಾಹಿತ್ಯ. ಪದ್ಯ 2 ವಚನಗಳು. ಅಲ್ಲಮಪ್ರಭು. ಕೃತಿಯ ಹೆಸರು ಸಂಕೀರ್ಣ ವಚನಗಳು. ಅಂಕಿತನಾಮ ಗುಹೇಶ್ವರ. ಸಾಹಿತ್ಯ ಪ್ರಕಾರ ವಚನ. ವಚನಗಳಲ್ಲಿ 2 ಗಟ್ಟಿವಾಳೆಯ. ಕೃತಿಯ ಹೆಸರು ಸಂಕೀರ್ಣ ವಚನಗಳು. ಅಂಕಿತನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ. ಪ್ರಕಾರ ವಚನ ಸಾಹಿತ್ಯ. ವಚನ 3 ಅಕ್ಕ ಮಹದೇವಿ. ಕೃತಿಯ ಹೆಸರು ಶಿವಶರಣೆಯರ ವಚನಗಳು. ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ಪ್ರಕಾರ ವಚನ ಸಾಹಿತ್ಯ. ಪದ್ಯ 3 ದೇವನುಲಿದನ ಕುಲವೇ ಸತ್ಕುಲ. ಕವಿಯ ಹೆಸರು ಹರಿಹರ. ಕೃತಿಯ ಹೆಸರು ಮಾದಾರ ಚೆನ್ನಯ್ಯನ ರಗಳೆ. ಅಂಕಿತನಾಮ ಇಲ್ಲ. ಬಿರುದು ರಗಳೆಯ ಕವಿ. ಈ ಸಾಹಿತ್ಯ ಪ್ರಕಾರ ರಗಳೆ ಸಾಹಿತ್ಯ. ಪದ್ಯ 4 ಹಲುಬಿದಳ್ ಕಲ್ಮರಂ ಕರಗುವಂತೆ. ಕವಿಯ ಹೆಸರು ಲಕ್ಷ್ಮೀಶ. ಕೃತಿಯ ಹೆಸರು ಜೈಮಿನಿ ಭಾರತ. ಬಿರುದು ಉಪಮಾಲೋಲ. ಮತ್ತೊಂದು ಕವಿ ಚೂತವನ ಚೈತ್ರ. ಪ್ರಕಾರ ಷಟ್ಪದಿ ಸಾಹಿತ್ಯ. ಪದ್ಯ 5 ತಲ್ಲಣಿಸದಿರು ಖಂಡ್ಯ ತಾಳು ಮನವೇ. ಇದೊಂದು ಕೀರ್ತನೆ. ಇದನ್ನ ಬರೆದವರು ಕನಕದಾಸರು. ಈ ಒಂದು ಕೀರ್ತನೆಯನ್ನ ದಾಸ ಸಾಹಿತ್ಯ ಸಂಪುಟದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕನಕದಾಸರ ಅಂಕಿತ ನಾಮ ಕಾಗಿನೆಲೆಯಾದಿ ಕೇಶವರಾಯ. ಬಿರುದು ಇಲ್ಲ. ಇದು ಕೀರ್ತನ ಸಾಹಿತ್ಯ ಪ್ರಕಾರ ಅಥವಾ ದಾಸ ಸಾಹಿತ್ಯ ಪ್ರಕಾರ. ಇದು ಮುಂದಿನದು. ಪದ್ಯ 6
ಶಿಶು ಮಕ್ಕಳಿಗೊಲಿದ ಮಹಾದೇವ. ಶಿಶು ಮಕ್ಕಳಿಗೊಲಿದ ಮಹಾದೇವ. ಕವಿಯ ಹೆಸರು ಇಲ್ಲ, ಯಾಕೆಂದ್ರೆ ಇದೊಂದು ಜನಪದ ಸಾಹಿತ್ಯ. ಜನಪದ ಸಾಹಿತ್ಯಕ್ಕೆ ಕವಿಗಳು ಯಾರು ಅನ್ನೋದು ಗೊತ್ತಿರೋದಿಲ್ಲ. ಶಿಶು ಮಕ್ಕಳಿಗೊಲಿದ ಮಹಾದೇವ ಈ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಂಡಿರುವಂತಹ ಕೃತಿ ಮಲೆಯ ಮಾದೇಶ್ವರ. ಜನಪದ ಮಹಾಕಾವ್ಯ ಮಲೆಯ ಮಾದೇಶ್ವರ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಕೃತಿಯನ್ನ ಸಂಪಾದಿಸಿರುವಂತಹ ವಿದ್ವಾಂಸರು ಡಾಕ್ಟರ್ P.K. ರಾಜಶೇಖರ್. ಇದು ಸಂಪಾದಿತ ಕೃತಿ. ಈ ಕೃತಿಯನ್ನು ಸಂಪಾದಿಸಿರುವವರು P.K. ರಾಜಶೇಖರ್. ಅಂಕಿತ ರಾಮ ಇಲ್ಲ, ಬಿರುದಿಲ್ಲ. ಇದು ಜನಪದ ಸಾಹಿತ್ಯ ಪ್ರಕಾರ, ಜನಪದ ಸಾಹಿತ್ಯ. ಓಕೆ, ನೆಕ್ಸ್ಟ್ 7ನೇ ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕ ಈ ಪದ್ಯವನ್ನ ಬರೆದಂತಹ ಕವಿಯ ಹೆಸರು ಕುವೆಂಪು. ಕುವೆಂಪು. ಕೃತಿಯ ಹೆಸರು ಕನ್ನಡ ಡಿಂಡಿಮ. ಕನ್ನಡ ಡಿಂಡಿಮ. ಕುವೆಂಪುರವರ ಕಾವ್ಯನಾಮವೂ ಕೂಡ ಕುವೆಂಪುನೇ. ಇಲ್ಲಿ ಅಂಕಿತನಾಮ ಅನ್ನೋದನ್ನ ಬದಲಾಗಿ ನೀವು ಕಾವ್ಯನಾಮ ಅನ್ಕೋಬೇಕಷ್ಟೇ. ಓಕೆ, ಕಾವ್ಯನಾಮ. ಅಖಂಡ ಕರ್ನಾಟಕ ಕವಿಯ ಹೆಸರು ಕುವೆಂಪು, ಕೃತಿಯ ಹೆಸರು ಕನ್ನಡ ಡಿಂಡಿಮ. ಕುವೆಂಪುರವರ ಕಾವ್ಯನಾಮ ಕುವೆಂಪು ಅಂತಲೇ, ಯಾಕಂದ್ರೆ ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ KP ಪುಟ್ಟಪ್ಪ. ಇವರಿಗೆ ರಾಷ್ಟ್ರಕವಿ ಅನ್ನುವ ಬಿರುದು ಕೂಡ ಇತ್ತು. ಇವರು ಕನ್ನಡದ 2ನೇ ರಾಷ್ಟ್ರಕವಿಗಳು. ಮೊದಲ ರಾಷ್ಟ್ರಕವಿ ಯಾರು? ಗೋವಿಂದ ಪೈ ಅಂತ. ಕುವೆಂಪುರವರ ನಂತರ ಆದಂತಹ ರಾಷ್ಟ್ರಕವಿಗಳು ಡಾಕ್ಟರ್ GS ಶಿವರುದ್ರಪ್ಪ. ಇದು ಹೊಸಗನ್ನಡ ಸಾಹಿತ್ಯ. ಹೊಸಗನ್ನಡ ಸಾಹಿತ್ಯ. 8 ಎಂದಿಗೆ. ಈ ಪದ್ಯವನ್ನ ಬರೆದಂತಹ ಕವಿಗಳು ಡಾಕ್ಟರ್ VC ರಾಮಚಂದ್ರ ಶರ್ಮಾ. ರಾಮಚಂದ್ರ ಶರ್ಮಾ. ಈ ಒಂದು ಪದ್ಯ ಭಾಗವನ್ನ ಹೃದಯ ಗೀತ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹೃದಯ ಗೀತ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವರಿಗೆ ಅಂಕಿತ ನಾಮವೇನಿಲ್ಲ, ಅಂದ್ರೆ ಕಾವ್ಯನಾಮ ಏನಿಲ್ಲ. ಇವರಿಗೆ ಬಿರುದು ಇಲ್ಲ. ಇದು ಕೂಡ ಹೊಸ ಕನ್ನಡ ಸಾಹಿತ್ಯ. ಇನ್ನು 9 ಮಗು ಮತ್ತು ಹಣ್ಣುಗಳು. ಮಗು ಮತ್ತು ಹಣ್ಣುಗಳು. ಈ ಪದ್ಯವನ್ನ ಬರೆದಂತಹ ಕವಿ HS ಶಿವಪ್ರಕಾಶ್.
ಎಚ್.ಎಸ್. ಶಿವಪ್ರಕಾಶ್. ಇವರು ಬರೆದಂತಹ ಮಳೆ ಬಿದ್ದ ನೆಲದಲ್ಲಿ ಎಂಬ ಕೃತಿಯಿಂದ ಈ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇವರಿಗೆ ಕಾವ್ಯನಾಮ ಏನು ಇಲ್ಲ, ಬಿರುದಿಲ್ಲ. ಇದು ಕೂಡ ಹೊಸಗನ್ನಡ ಸಾಹಿತ್ಯ. ಹೊಸಗನ್ನಡ ಸಾಹಿತ್ಯ. 10 ನಾ ಬರೀ ಭ್ರೂಣವಲ್ಲ. ನಾ ಬರೀ ಭ್ರೂಣವಲ್ಲ. ಈ ಕವಿತೆಯನ್ನು ಬರೆದಂತವರು ಮಾಲತಿ ಪಟ್ಟಣ ಶೆಟ್ಟಿ. ಎಷ್ಟೊಂದು ನಾವೆಗಳು ಎಂಬ ಕೃತಿಯಿಂದ ಎಷ್ಟೊಂದು ನಾವೆಗಳು ಎಂಬ ಕೃತಿಯಿಂದ ನಾ ಬರೀ ಭ್ರೂಣವಲ್ಲ ಪದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಹೊಸಗನ್ನಡ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಇನ್ನು 11 ಮತ್ತೆ ಸೂರ್ಯ ಬರುತ್ತಾನೆ. ಮತ್ತೆ ಸೂರ್ಯ ಬರುತ್ತಾನೆ. ಈ ಕವಿತೆಯನ್ನ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಈ ಕೃತಿಯ ಹೆಸರು ಕೂಡ ಮತ್ತೆ ಸೂರ್ಯ ಬರುತ್ತಾನೆ. ಪುಸ್ತಕದ ಹೆಸರು ಕೂಡ ಮತ್ತೆ ಸೂರ್ಯ ಬರುತ್ತಾನೆ. ಮತ್ತೆ ಸೂರ್ಯ ಬರುತ್ತಾನೆ ಎನ್ನುವ ಕೃತಿಯ ಒಂದು ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ. ಅಂಕಿತರಾಮ ಇಲ್ಲ, ಬಿರುದಿಲ್ಲ. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಮತ್ತೊಮ್ಮೆ ನೋಡ್ಕೊಳ್ಳಿ. ಪದ್ಯ 6 ಶಿಶು ಮಕ್ಕಳಿಗೊಲಿದ ಮಾದೇವ, ಜನಪದ ಸಾಹಿತ್ಯ, ಮಲೆಯ ಮಾದೇಶ್ವರ. ಇದೊಂದು ಜನಪದ ಸಾಹಿತ್ಯ ಪ್ರಕಾರ. ಪದ್ಯ 7 ಅಖಂಡ ಕರ್ನಾಟಕ, ಬರೆದವರು ಕುವೆಂಪು, ಕೃತಿಯ ಹೆಸರು ಕನ್ನಡ ಡಿಂಡಿಮ, ಅವರ ಕಾವ್ಯನಾಮ ಕುವೆಂಪು. ಅವರಿಗೆ ರಾಷ್ಟ್ರಕವಿ ಅನ್ನುವ ಬಿರುದು ಕೂಡ ಇತ್ತು. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಪದ್ಯ 8 ಎಂದಿಗೆ. ಈ ಪದ್ಯವನ್ನ ಬರೆದಂತಹ ಕವಿಗಳು ಡಾಕ್ಟರ್ ಬಿ.ಸಿ. ರಾಮಚಂದ್ರ ಶರ್ಮಾ. ಕೃತಿಯ ಹೆಸರು ಹೃದಯ ಗೀತ. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಪದ್ಯ 9 ಮಗು ಮತ್ತು ಹಣ್ಣುಗಳು. ಈ ಪದ್ಯವನ್ನು ಬರೆದಂತಹ ಕವಿಗಳು ಎಚ್.ಎಸ್. ಶಿವಪ್ರಕಾಶ್. ಕೃತಿ ಮಳೆ ಬಿದ್ದ ನೆಲದಲ್ಲಿ. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಪದ್ಯ 10 ನಾ ಬರೀ ಭ್ರೂಣವಲ್ಲ. ಪದ್ಯವನ್ನು ಬರೆದಂತಹ ಕವಯತ್ರಿ ಮಾಲತಿ ಪಟ್ಟಣ ಶೆಟ್ಟಿ. ಕೃತಿ ಎಷ್ಟೊಂದು ನಾವೆಗಳು. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಪದ್ಯ 11 ಮತ್ತೆ ಸೂರ್ಯ ಬರುತ್ತಾನೆ. ಬರೆದ ಕವಿ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ. ಕೃತಿಯ ಹೆಸರು ಕೂಡ ಮತ್ತೆ ಸೂರ್ಯ ಬರುತ್ತಾನೆ. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಇದೆ. ಪದ್ಯ 12 ಸುನಾಮಿಯ ಹಾಡು. ಸುನಾಮಿಯ ಹಾಡು. ಈ ಪದ್ಯವನ್ನ ಬರೆದಂತಹ ಕವಯತ್ರಿ ಡಾಕ್ಟರ್ ಎಚ್.ಎಲ್. ಪುಷ್ಪ. ಎಚ್.ಎಲ್. ಪುಷ್ಪ.
ಸುನಾಮಿಯ ಹಾಡು ಎಂಬ ಈ ಕವಿತೆಯನ್ನ ಆರಿಸಿಕೊಂಡಿರುವಂತಹ ಕೃತಿ ಲೋಹದ ಕಣ್ಣು. ಲೋಹದ ಕಣ್ಣು. ಕಾವ್ಯನಾಮ ಇಲ್ಲ, ಇರುವುದಿಲ್ಲ. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಪದ್ಯ 13 ಹೊಲಿಗೆ ಯಂತ್ರದ ಹಮ್ಮಿ. ಯಂತ್ರದ ಹಮ್ಮಿ. ಈ ಪದ್ಯವನ್ನ ಬರೆದಿರುವಂತಹ ಕವಿ ಆರಿಫ್ ರಾಜ. ಆರಿಫ್ ರಾಜ ಈ ಪದ್ಯ ಭಾಗವನ್ನ ಆರಿಸಿಕೊಂಡಿರುವಂತಹ ಕೃತಿ ಜಂಗಮ ಫಕೀರನ ಜೋಡಿಗೆ. ಜಂಗಮ ಫಕೀರನ ಜೋಡಿಗೆ. ಇದು ಕೂಡ ಹೊಸಗನ್ನಡ ಸಾಹಿತ್ಯ. ಪದ್ಯ 14 ದೇವರಿಗೊಂದು ಅರ್ಜಿ. ದೇವರಿಗೊಂದು ಅರ್ಜಿ. ಈ ಪದ್ಯವನ್ನ ಬರೆದಂತಹ ಕವಿ ಲಕ್ಕೂರು ಸಿ ಆನಂದ. ಲಕ್ಕೂರು ಸಿ ಆನಂದ ಈ ಒಂದು ಪದ್ಯ ಭಾಗವನ್ನ ಬಟವಾಡೆಯಾಗದ ರಸೀದಿ. ಬಟವಾಡೆಯಾಗದ ರಸೀದಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಕೂಡ ಹೊಸಗನ್ನಡ ಸಾಹಿತ್ಯ. ಪದ್ಯ 15 ಪದ್ಯ 15 ಜೀವಕ್ಕೆ ಇಂಧನ. ಜೀವಕ್ಕೆ ಇಂಧನ. ಈ ಪದ್ಯವನ್ನು ಬರೆದಂತಹ ಕವಿ ಬಸವರಾಜ ಒಕ್ಕುಂದ. ಬಸವರಾಜ ಒಕ್ಕುಂದ. ಈ ಪದ್ಯ ಭಾಗವನ್ನ ಕೂಸು ಕಂಡ ಕನಸಿನಲ್ಲಿ. ಕೂಸು ಕಂಡ ಕನಸಿನಲ್ಲಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಒಂದ್ಸಲಿ ನೋಡ್ಕೊಳ್ಳಿ. ಪದ್ಯ 12 ಸುನಾಮಿಯ ಹಾಡು. ಬರೆದ ಕವಿಗಳು ಡಾಕ್ಟರ್ ಎಚ್.ಎಲ್. ಪುಷ್ಪ. ಕೃತಿಯ ಹೆಸರು ಲೋಹದ ಕಣ್ಣು. ಇದು ಕೂಡ ಹೊಸಗನ್ನಡ ಸಾಹಿತ್ಯ ಪ್ರಕಾರ. ಪದ್ಯ 13 ಹೊಲಿಗೆ ಯಂತ್ರದ ಹಮ್ಮಿ. ಬರೆದಂತಹ ಕವಿ ಆರಿಫ್ ರಾಜ. ಕೃತಿಯ ಹೆಸರು ಜಂಗಮ ಫಕೀರನ ಜೋಡಿಗೆ. ಇದು ಕೂಡ ಹೊಸಗನ್ನಡ ಸಾಹಿತ್ಯ. ಪದ್ಯ 14 ದೇವರಿಗೊಂದು ಅರ್ಜಿ. ಬರೆದ ಕವಿ ಲಕ್ಕೂರು ಸಿ ಆನಂದ. ಬಟವಾಡೆಯಾಗದ ರಸೀದಿ ಎಂಬ ಕೃತಿಯಿಂದ ಪದ್ಯವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಕೂಡ ಹೊಸಗನ್ನಡದ ಒಂದು ಪದ್ಯ. 15ನೇ ಪದ್ಯ ಜೀವಕ್ಕೆ ಇಂಧನ. ಈ ಪದ್ಯವನ್ನ ಬಸವರಾಜ ಒಕ್ಕುಂದ ಅವರು ಬರೆದಿರುವಂತದ್ದು. ಅವರು ಬರೆದಿರುವ ಕೂಸು ಕಂಡ ಕನಸಿನಲ್ಲಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಕೂಡ ಹೊಸಗನ್ನಡ. ಇಲ್ಲಿ ನೀವು ಗಮನಿಸಬೇಕಾದಂತಹ ಒಂದು ಅಂಶ ಏನು ಅಂದ್ರೆ, ಹೊಸಗನ್ನಡ ಪದ್ಯಗಳು ಏನಿದ್ದಾವೆ, ಅಖಂಡ ಕರ್ನಾಟಕದಿಂದ ನಂತರದ ಪದ್ಯಗಳೇನಿದ್ದಾವೆ, ಅಲ್ಲಿಂದ ನಿಮಗೆ ಪ್ರಕಾರಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಲ್ಲ. ಅಂದ್ರೆ ಹೊಸಗನ್ನಡ ಸಾಹಿತ್ಯ ಪ್ರಕಾರ ಅಂತ ನಾನು ಏನು ಬರ್ಸಿದ್ದೀನಿ ಅದನ್ನ ಕೇಳಲ್ಲ. ಇಲ್ಲಿ ಪ್ರಕಾರದ ಪ್ರಶ್ನೆ ಬರುವುದು ಎಲ್ಲಿ ಅಂದ್ರೆ,
ವಚನ, ಷಟ್ಪದಿ, ರಗಳೆ, ಕೀರ್ತನೆ, ಜನಪದ. ಇಷ್ಟರಲ್ಲಿ ನಿಮಗೆ ಪ್ರಕಾರ ಕೇಳುವ ಸಾಧ್ಯತೆಗಳು ಇದ್ದಾವೆ. ಆದರೆ ಹೆಚ್ಚಾಗಿ ಕೇಳುವಂಥದ್ದು ಪದ್ಯದ ಹೆಸರು, ಕವಿಯ ಹೆಸರು. ಹಾಗಾಗಿ ನೀವು ಪದ್ಯದ ಹೆಸರು ಮತ್ತು ಕವಿಯ ಹೆಸರು, ಕೃತಿಯ ಹೆಸರನ್ನ ಚೆನ್ನಾಗಿ ನೆನಪಿಟ್ಟುಕೊಂಡ್ರೆ, ಅದರ ಜೊತೆಗೆ ಆ ಪದ್ಯ ಯಾವ ಪ್ರಕಾರಕ್ಕೆ ಸೇರಿದ್ದು ಅನ್ನುವುದನ್ನು ನೆನಪಿಟ್ಟುಕೊಂಡ್ರೆ ಸುಲಭವಾಗಿ 5 ಅಂಕಗಳನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆಯಬಹುದು. ಹಾಗಾಗಿ ನೀವು ಇದನ್ನೇನು ಮಾಡಬೇಕು, ಒಂದು A4 ಶೀಟ್ನಲ್ಲಿ ಒಂದು ಚಾರ್ಟ್ ರೂಪದಲ್ಲಿ ಮಾಡ್ಕೋಬೇಕು. ಚಾರ್ಟ್ ರೂಪದಲ್ಲಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೀವು ಅಭ್ಯಾಸವನ್ನ ಮಾಡಬೇಕು. ಅಭ್ಯಾಸ ಮಾಡಿಕೊಂಡ್ರೆ 5 ಅಂಕಗಳು ನಿಮ್ಮ ಪಾಕೆಟ್ನಲ್ಲಿ ಇದ್ದಂಗೆ ಸುಲಭವಾಗಿ ನೀವು ಪಡೆಯಬಹುದು. ಇದಿಷ್ಟು ಈ ಪ್ರಶ್ನೆಗೆ ಸಂಬಂಧಿಸಿದಂತಹ ವಿಚಾರಗಳು.